ಸವದತ್ತಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಹೆಸರು ಬೇಳೆ ಖರೀದಿಯಲ್ಲಿ ವರ್ತಕರು ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆಂದು ಆರೋಪಿಸಿ ರೈತರು ಬೀಗ ಹಾಕಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ನಿಗದಿತ ದರ ಇದ್ದರೂ ವರ್ತಕರು ತಮಗೆ ತೋಚಿದಂತೆ ಬೆಲೆಯನ್ನ ನಿಗದಿ ಮಾಡುತ್ತಿದ್ದಾರೆ. ಅದಲ್ಲದೆ ತೂಕದಲ್ಲೂ ರೈತರಿಗೆ ಮೋಸವಾಗುತ್ತಿದೆ ಎಂದು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದಂತಹ ತಹಶೀಲ್ದಾರ್ ಮತ್ತು PSI ಕಲ್ಮೇಶ್ ಅವರು ಈ ಕುರಿತು ಪರಿಶೀಲನೆಯನ್ನ ಮಾಡಿದ್ದಾರೆ. ಇವತ್ತು ಮಾರ್ಕೆಟ್ನ್ಯಾಗ ಅವ್ರ ಚೀಟಿ ಪಾವತಿ APMC ಪಾವತಿಲ್ಲ, ಸ್ವಂತ ಪಾವತಿ ಅವರು ಮತ್ತು ರೇಟ್ನು ಅವ್ರು ಮಾತಾಡಿದ ರೇಟ್ ಯಾವ ಟೆಂಡರ್ ಇಲ್ಲ, ಏನಿಲ್ಲ. ಅವ್ರ ಅಂಗಡಿ ಬೇಕಾದ ಹೋದ್ರು ಬೇಡರಿಲ್ಲ. 500 ಹಾಕ್ತಾರೋ, 1000 ಹಾಕ್ತಾರೋ, 2000 ಹಾಕ್ತಾರೋ, 3000, 5000 ಹಾಕ್ತಾರೋ, 6000 ಹಾಕ್ತಾರೆ. ಇದೇನು ಬೆಲೆ ಅಲ್ಲ, ತಮ್ಗೆ ಅನುಕೂಲ ಇದ್ದಂಗೆ ಮಾಡ್ಕೊತಾರ. ಯಾವತ್ತೂ ಇವತ್ತು ಟೆಂಡರ್ ಇಲ್ಲ, ಯಾವ ಕಾಳು ಯಾವ್ದು ತಗೊಳಂಗಿಲ್ಲ. ಟೆಂಡರ್ ಮುಖಾಂತರನ ಎಲ್ಲರೂ ತಗೋಬೇಕು. ಇವತ್ತು APMC ಚೇರ್ಮನ್ರು, ಊರ ಪ್ರಮುಖರು, ಶಾಸಕರು, ಇಲ್ಲಿ ರೈತರು, ಹಮಾಲರು, ದಲಾಲರು ಎಲ್ಲರೂ ಸಮಯದ ಮೀಟಿಂಗ್ ಮಾಡಿ ಟೆಂಡರ್ ಚಾಲು ಮಾಡ್ಬೇಕಂತ ನಮ್ಮ ಸಲಹೆ ಐತಿ. ರೈತರಿಗೆ ಅನ್ಯಾಯ ಆಗೈತಿ. 500 ರೂಪಾಯಿ ತಗೊಂಡ್ರೆ ಒಂದು ಆಳಿಗೆ 500 ರೂಪಾಯಿ ಐತಿ. 5 ಕ್ವಿಂಟಲ್ಗೆ 500 ತಗೊಂಡ್ರೆ ನಾವೇನು ಮಾಡೋದು? 2000 ತಗೊಂಡ್ರೆ ಏನು ಮಾಡೋದು? ಡ್ಯಾಮೇಜ್ ಐತಿ, ಅದು ತಗೋದು ಅವ್ರು ಬಿಡ್ಲಿ. ಟೆಂಡರ್ದಾಗ ತಗೊಳ್ಳಿ. ಅವ್ರು 500 ತಗೊಂಡು ಕೊಡ್ತೇವೆ, ನಾವು 1000 ತಗೊಂಡು ಕೊಡ್ತೇವೆ, 5000 ತಗೊಂಡು ಕೊಡ್ತೇವೆ, 10,000 ತಗೊಂಡು ಕೊಡ್ತೇವೆ. ಟೆಂಡರ್ ಮುಖಾಂತರ ತಗೊಳ್ಳಿ. ಮಾಲ್ ಒಳಗ ತೂಕದೊಳಗ ಇವ್ರು ಹೇಳಿದ್ದ ತೂಕ ಕ್ವಿಂಟಲಿಗೆ 4 ಕಿಲೋ ಅಂದ್ರು ಇವ್ರು ಹೇಳಿದ್ದೆ ಕೊಡ್ಬೇಕಾಗೈತೆ. ನಾವು ವೇಬ್ರೀಸ್ ತಗೊಂಡ್ರು ಅದ್ರಾಗೂ ಸೂಟ್ ತೆಗಿತಾರ, ಒಳ್ಳೆ ಸಾಣಿಗೆ ಹಾಕಾಕತ್ರು ಅದ್ರಾಗೂ ರೊಕ್ಕ ತಗೊಂತಾರ. ರೈತನ ಬೆಳೆ ಏನಾಗೈತಪ್ಪ ಅಂತಂದ್ರ ಇವ್ನ ದಲಾಲರ ಕೈಯನ್ನ ಆಳ್ಗೊಳದಂಗ ಆಯ್ತು. ಇದ್ರಾಗ ಎಲ್ಲಾರು ಶಾಮೀಲ್ ಅದಾರ. APMC ಸೆಕ್ರೆಟರಿಗಳು, APMC ಸಿಬ್ಬಂದಿಗಳು ತೂಕದಾಗಾತು ಎದ್ರಾಗೂ ಎಲ್ಲರೂ ಇನ್ವಾಲ್ವ್ಮೆಂಟ್ ಇದಾರ. ಅದಕ್ಕೆ ಈ ದಲಾಲಿಗೆ ಯಾರು ಸೌಂದತ್ತಿ APMC ದಲಾಲಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಪರಿಸ್ಥಿತಿ ಸೌಂದತ್ತಿಗೆ ಬಂದೈತಿ.